ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಸಂತ ನವರಾತ್ರಿ, ಶ್ರೀರಾಮನವಮಿ ಹಾಗೂ ಚಿತ್ರಾ ಪೌರ್ಣಮಿ ಎಲ್ಲ ಸಂದರ್ಭಗಳ ಶುಭಾಶಯವನ್ನು ಕೋರ್ತಾ, ಯುಗಾದಿ ವಿಶ್ವಾವಸುನಾಮ ಸಂವತ್ಸರ ಹೊಸ ವರ್ಷ ಚೆನ್ನಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ವೃಷಭ ರಾಶಿ 2025 ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಗುರು 1ನೇ ಮನೆಯಲ್ಲಿ, ಕುಜ 3ರಲ್ಲಿ, ಕೇತು 5ರಲ್ಲಿ, ರವಿ 11ರಿಂದ 12, ಬುಧ ಶುಕ್ರ ರಾಹು ಶನಿ 11ನೇ ಮನೆಯಲ್ಲಿ. ನೋಡಿ, ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಗ್ರಹಸ್ಥಿತಿಗಳ ಯೋಗ ಇದೆ. ಕುಜನ ಬಲ ಚೆನ್ನಾಗಿದೆ, ರವಿ ಬಲ ಚೆನ್ನಾಗಿದೆ, ಬುಧ ಶುಕ್ರ ರಾಹು ಶನಿಯ ಬಲ ತುಂಬ ಚೆನ್ನಾಗಿದೆ. ಹಾಗಾಗಿ ವೃಷಭ ರಾಶಿಯವರು ಯೋಚನೆ ಮಾಡುವಂಥದ್ದೇ ಬೇಡ. ಹೊಸ ವರ್ಷದ ಪ್ರಾರಂಭದಲ್ಲಿ ಮೊದಲ ತಿಂಗಳು ತುಂಬ ಚೆನ್ನಾಗಿರ್ತಕ್ಕಂತಹ ಯೋಗಗಳು ನಿಮ್ಮದಾಗತ್ತೆ. ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳನ್ನ ಲೆಂತಿ ಮಾಡದೆ, ಏನೇನು ಅವಶ್ಯಕತೆ ಇದೆ, ಎಲ್ಲ ಗ್ರಹಗಳ ಆಧಾರದ ಮೇಲೆ ಏನೇನು ಪರಿಹಾರಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ಚಿಕ್ಕ ಸಂದೇಶವನ್ನು ಕೊಡ್ತಾ, ನೋಡಿ, ಗುರು 1ನೇ ಮನೆಯಲ್ಲಿ ಜನ್ಮಸ್ಥ ಗುರು ವೃಷಭ ರಾಶಿಯವರು ಗುರು ಬಲ ಕಡಿಮೆ ಇದೆ. ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರನ ಬಲ ಇದ್ದರೂ ಕೂಡ ಗುರು ಬಲ ಇಲ್ಲದೆ ಇರತಕ್ಕಂಥದ್ರಿಂದಾಗಿ ಹಣ ಬರುತ್ತೆ, ಖರ್ಚಾಗಿ ಹೋಗುತ್ತೆ. ಅಥವಾ ಉದ್ಯೋಗವನ್ನ ಟ್ರೈ ಮಾಡ್ತಾ ಇರ್ತೀರಿ, ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಟ್ರೈ ಮಾಡ್ತಾ ಇರ್ತೀರಿ, ಆದರೆ ಅದಕ್ಕೆ ಯಶಸ್ಸು ಸಿಗೋದಿಲ್ಲ. ಕೊನೆಯ ಹಂತದವರೆಗೂ ಬರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಗುರುಬಲ ತುಂಬ ಚೆನ್ನಾಗಬೇಕು. ಪ್ರತಿ ಗುರುವಾರ ಗುರು ಶಾಂತಿ ಮಾಡಿಸ್ಕೊಳ್ಳಿ, ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ. ಗುರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ಕಷ್ಟವೂ ಬರೋದಿಲ್ಲ. ಕುಜನ ಬಲ ಚೆನ್ನಾಗಿದೆ, ಹಾಗಾಗಿ ಭೂಮಿ ಯೋಗ, ಭೂಮಿ ಖರೀದಿ ಮಾಡುವಂತಹ ಸಾಧ್ಯತೆಗಳು ಇರುವಂತಹ ಭೂಮಿ, ಹೊಸ ವರ್ಷದಲ್ಲಾದ್ರೂ ಒಂದು ಮನೆ ಕಟ್ತೀನ ಅಥವಾ ಭೂಮಿ ಕೊಂಡ್ಕೊಳ್ತೀನ, ಭೂಮಿಯಲ್ಲಿ ಅಭಿವೃದ್ಧಿ ಆಗತ್ತಾ, ಕೃಷಿಯಲ್ಲಿ ಯಶಸ್ಸು ಸಿಗತ್ತಾ ಅಂತ ಕೇಳಿದ್ರೆ ಕುಜ ಚೆನ್ನಾಗಿರ್ತಕ್ಕಂಥದ್ರಿಂದ ನಿಮಗೆ ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳು, ಭೂ ಸಂಬಂಧಿತವಾದಂತಹ ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತೆ. ಏಪ್ರಿಲ್ ತಿಂಗಳು ಕುಜನ ಬಲ ತುಂಬ ಚೆನ್ನಾಗಿದೆ. ಕೇತು 5ನೇ ಮನೆಯಲ್ಲಿ, ನೋಡಿ, ಕೇತು ಬಲ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಪಂಚಮಾರಿಷ್ಟ ಕೇತು. ಹಾಗಾಗಿ ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥವ್ರು, ಅಥವಾ ನೀವು ಯಾವುದೋ ಸಾಲ ತೆಗೆದುಕೊಂಡಿದ್ರಿ ಅಂತ ಅನ್ಕೊಳ್ಳಿ, ಆ ಸಾಲ ಸಕಾಲಕ್ಕೆ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ಏನೊಂದು ಅಪಪ್ರಚಾರ ಮಾಡುವಂಥದ್ದು, ಅಥವಾ ಸರಿಯಾಗಿ ಆ ಕ್ಷಣಕ್ಕೆ ತೀರಿಸುವಂತಹ ಸಮಯದಲ್ಲಿ ಏನೋ ಒಂದು ತೊಂದರೆಗಳು ಬಂದು ಸ್ವಲ್ಪ ಡಿಲೇ ಆಗುವಂಥದ್ದು, ತೀರ್ಸೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಬರೋದಿಲ್ಲ, ಡಿಲೇ ಆಗುವಂಥದ್ದು, ಇದೆಲ್ಲ ಸಾಧ್ಯತೆಗಳು ಪಂಚಮಾರಿಷ್ಟ ಕೇತು ಅಭಿವೃದ್ಧಿಗೆ ಅಭಿವೃದ್ಧಿಯನ್ನು ಕುಂಠಿತ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೇತು ಅಂದ್ರೆ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣಪತಿಯ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಗಣೇಶನಿಗೆ 21 ದೂರ್ವೆ ಸಮರ್ಪಣೆ ಮಾಡಿ ಕೊನೆಯಲ್ಲಿ ಋಣಹರ ಗಣಪತಿ ಮಂತ್ರವನ್ನು ಹೇಳ್ಕೊಡ್ತೇನೆ. ಯಾಕೆಂದ್ರೆ ಕೇತುಗೆ ಅಭಿಮಾನ ದೇವತೆ ಗಣಪತಿ. ಹಾಗಾಗಿ ಋಣಹರ ಗಣಪತಿ ಮಂತ್ರ, ಸಾಲ ಬಾಧೆಯಿಂದ ಆರ್ಥಿಕವಾದಂತಹ ಸಂಕಷ್ಟದಿಂದ ಹೊರಗೆ ಬರೋದಕ್ಕೆ ಮಂತ್ರವನ್ನು ಕೊನೆಯಲ್ಲಿ ಹೇಳ್ಕೊಡ್ತೇನೆ. ಆ ಮಂತ್ರ ಪಠಣ ಮಾಡ್ಕೊಳ್ಳಿ, ಕೇತುವಿನ ದೋಷ ಎಲ್ಲವೂ ಪರಿಹಾರವಾಗುತ್ತೆ. ರವಿ 11ನೇ ಮನೆಯಿಂದ 12ನೇ ಮನೆಗೆ, ಏಕಾದಶ ಶುಭ ಸ್ಥಾನದಲ್ಲಿ ರವಿ ಇದ್ದಾನೆ. ಪ್ರಾರಂಭದಲ್ಲಿ ರವಿಯ ಬಲ ತುಂಬ ಚೆನ್ನಾಗಿದೆ, ಹಾಗಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ. ತಿಂಗಳ ಕೊನೆಯ ಭಾಗದಲ್ಲಿ ಅದು ಚೇಂಜ್ ಆಗುವಂತಹ ಸಾಧ್ಯತೆಗಳು, ಹಾಗಂತ ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ. ನೋಡಿ, 11ನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿರುವಂತಹ ರವಿ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾನೆ. ಆರೋಗ್ಯ ಸಂಬಂಧಿತವಾದಂತಹ ಅಭಿವೃದ್ಧಿಗಳನ್ನ ಕಾಣ್ತಾ ಹೋಗ್ತೀರಿ. 12ಕ್ಕೆ ಬಂದ ಮೇಲೆ ಸ್ವಲ್ಪ ಅನಾರೋಗ್ಯ ಬರಬಹುದು. ಅಲ್ಲಿ ಶಿವನ ಆರಾಧನೆ, ಮಹಾಮೃತ್ಯುಂಜಯನ ಆರಾಧನೆ, ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ. ಸರಿಯಾದಂತಹ ಆರೋಗ್ಯಕ್ಕೆ ಬೇಕಾಗುವಂತಹ ಶುಶ್ರೂಷೆಗಳನ್ನು ತೆಗೆದುಕೊಳ್ಳಿ, ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಿ, ಒಳ್ಳೆಯ ಆರೋಗ್ಯ ನಿಮ್ಮದಾಗತ್ತೆ. ಮಹಾಮೃತ್ಯುಂಜಯ ಮಂತ್ರ, ಷಟ್ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಷಟ್ಪ್ರಣವ ಮಹಾಮೃತ್ಯುಂಜಯ ಮಂತ್ರದಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ. ಆ ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಬೇಕು. ಅದನ್ನು ಗೂಗಲ್ ಮಾಡಿದ್ರೂ ಸಿಗತ್ತೆ. ಮಂತ್ರವನ್ನು ಸರಿಯಾಗಿ ಉಪದೇಶ ತೆಗೆದುಕೊಂಡು ಓದಿಕೊಂಡು ಉತ್ತಮವಾದಂತಹ ಆರೋಗ್ಯವನ್ನ ರವಿ 12ನೇ ಮನೆಗೆ ಬಂದಾಗ ಪ್ರಾಪ್ತ ಮಾಡಿಕೊಳ್ಳಿ ಅಂತ ವೃಷಭ ರಾಶಿಯವರಿಗೆ ವಿನಂತಿಯನ್ನು ಮಾಡ್ತೇನೆ. ಇನ್ನು ಬುಧ ಶುಕ್ರ ಶನಿ ಮತ್ತೆ ರಾಹು 11ನೇ ಮನೆಯಲ್ಲಿದ್ದಾರೆ. ಇದನ್ನ ತ್ರಿಲೋಚನ ಯೋಗ ಅಂತ ಕೂಡ ಕರಿಬಹುದು. ನೋಡಿ, ತ್ರಿಲೋಚನ ಯೋಗದ ಅನುಗ್ರಹ ನಿಮಗಾಗತ್ತೆ. 4 ಗ್ರಹಗಳ ಮಹಾಯುತಿಯಿಂದಾಗಿ ಬುಧನಿಂದ ಸದ್ಬುದ್ಧಿ, ಒಳ್ಳೆಯ ಬುದ್ಧಿ ಇರುತ್ತೆ ನಿಮಗೆ. ವೃಷಭ ರಾಶಿಯವರು ಯಾವ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಮಾಡುವಂತಹ ಕೆಲಸಗಳಲ್ಲಿ ಸರಿಯಾದಂತಹ ಮಾತು, ಸರಿಯಾದಂತಹ ತೀರ್ಮಾನಗಳಿರುತ್ತೆ. ಅದೇ ರೀತಿಯಾಗಿ ಶುಕ್ರ ಫೈನಾನ್ಷಿಯಲ್ ಗ್ರೋತ್, ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ನಿಮ್ಮದಾಗಿಸಿಕೊಳ್ತೀರಿ. ನಿಮ್ಮ ವ್ಯವಹಾರದ ಶೈಲಿ ತುಂಬ ಚೆನ್ನಾಗಿರುತ್ತೆ. ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ಮಾಡುವಂತಹ ಕೆಲಸ ಕಾರ್ಯಗಳು ಫೈನಾನ್ಷಿಯಲ್ ಗ್ರೋತ್ ಅನ್ನು ನಿಮಗೆ ಕೊಡುತ್ತೆ. ಇನ್ನು ರಾಹು
ಪ್ರಾರಂಭದಲ್ಲಿ ಅನಾರೋಗ್ಯ ಬರಬಹುದು ಅಂತ ಹೇಳಿದ್ದೇನೆ. ಆ ಅನಾರೋಗ್ಯವನ್ನು ದೂರ ಮಾಡಿಕೊಂಡ್ರೆ, ಯಾಕಂದ್ರೆ ರಾಹು ಬಲ ತುಂಬಾ ಚೆನ್ನಾಗಿದೆ, ಆದ್ದರಿಂದ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಬೇಕಾಗತ್ತಷ್ಟೇನೆ. ರಾಹು ಚೆನ್ನಾಗಿರೋದ್ರಿಂದ ಈ ಅನಾರೋಗ್ಯವನ್ನು ಅತಿ ಶೀಘ್ರದಲ್ಲಿ ನಿಮಗೆ ದೂರ ಮಾಡ್ತಾ ಹೋಗ್ತಾನೆ. ಎಂಥದ್ದೇ ಮಾರಣಾಂತಿಕವಾದಂತಹ ಕಾಯಿಲೆಗಳಿದ್ರು ಕೂಡ ಅದನ್ನು ಹೊರಗೆ ಬರೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾವ ಸಂಕಷ್ಟವೂ ಬರೋದಿಲ್ಲ, ಟ್ರಸ್ಟ್ ಮೇ ಒಳ್ಳೆಯದಾಗತ್ತೆ. ಶನಿ 11ರಲ್ಲಿ, ಏಕಾದಶ ಶುಭ ಸ್ಥಾನದಲ್ಲಿ ಶನಿ. ನೋಡಿ, ಉತ್ತಮವಾದಂತಹ ಯೋಗ. ಶನಿ 11ನೇ ಮನೆಯಲ್ಲಿದ್ದಾಗ ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಅತ್ಯಂತ ಹೆಚ್ಚು ಯಶಸ್ಸಿದೆ. ಹಾಗಾದ್ರೆ ವೃಷಭ ರಾಶಿಯವರು ಏನೇನು ಆರಾಧನೆ ಮಾಡ್ಕೋಬೇಕು? ಗುರುಬಲ ಕಡಿಮೆ ಇರೋದ್ರಿಂದಾಗಿ ಗುರುವಾರ ದಿನ ಗುರುವಿನ ಆರಾಧನೆ ಹೇಳಿದ್ದೇನೆ. ದತ್ತಚರಿತ್ರೆ, ಸಾಯಿ ಚರಿತ್ರೆಗಳನ್ನ ಓದ್ಕೊಳ್ಳಿ, ಗುರುಮಂತ್ರವನ್ನ ಪಠಣ ಮಾಡ್ಕೊಳ್ಳಿ, ಹಾಗೂ ಕೇತು ಅಭಿಮಾನ ದೇವತೆ ಗಣೇಶ. ಹಾಗ ನಿಮ್ಗೆಲ್ಲ ಯೋಚನೆ ಇರುವಂಥದ್ದು ಒಂದೇ, ಹೇಗೆ ನಾನು ನನಗಿರುವಂತಹ ಕಷ್ಟದಿಂದ ಹೊರಗೆ ಬರ್ಬೋದು ಮತ್ತು ನನ್ನ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಮಾಡುವವರಿಗೆ ಸ್ವಲ್ಪ ಹಿನ್ನಡೆ ಆಗ್ಬಹುದು. ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ. ಮತ್ತು ಪ್ರಮೋಷನ್ ಇನ್ಕ್ರಿಮೆಂಟ್ಗೆ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರಿಗೆ ಸಿಗತ್ತೆ, ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗತ್ತೆ. ಬಿಕಾಸ್ ಬುಧ ಶುಕ್ರ ರಾಹು ಶನಿ ಇರೋದ್ರಿಂದಾಗಿ ಪ್ರಮೋಷನ್ ಇನ್ಕ್ರಿಮೆಂಟ್ಗೆ ಏಪ್ರಿಲ್ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಎಲ್ಲಾ ಕೆಲಸಗಳಲ್ಲೂ ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಜಯವಾಗಬೇಕು ಅಂದ್ರೆ ಶನಿ ತುಂಬಾ ಚೆನ್ನಾಗಿದ್ದಾನೆ, ಜಯವನ್ನ ಕೊಡ್ತಾನೆ. ಹಾಗಾದ್ರೆ ನಿಮಗೆ ಬೇಕಾಗಿರತಕ್ಕಂಥದ್ದು ಕೇವಲ ಗುರುಬಲ ಮಾತ್ರ. ನೋಡಿ, ಗುರುಬಲ ಮತ್ತು ಆರ್ಥಿಕವಾದಂತಹ ಸಂಕಷ್ಟದಿಂದ ಹೊರಗೆ ಬರಬೇಕು. ಇದಕ್ಕೆ ಏನು ಮಂತ್ರ ಹೇಳ್ಕೋಬೇಕು? ಓಂ ಗಣೇಶ ಋಣಂ ಛಿಂದಿ ವರೇಣ್ಯಂ ಹುಂ ಫಟ್ ಸ್ವಾಹ. ಋಣಂ ಛಿಂದಿ ವರೇಣ್ಯಂ ಹುಂ ಫಟ್ ಸ್ವಾಹ. ಈ ಮಂತ್ರ ಓಂ ಗಣೇಶ ಋಣಂ ಛಿಂದಿ ವರೇಣ್ಯಂ ಹುಂ ಫಟ್ ಸ್ವಾಹ. ಇದೊಂದು ವೇದ ಮಂತ್ರ. ಇತಿಹಾಸದಲ್ಲಿ, ಪುರಾಣದಲ್ಲಿ, ವೇದಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಮಂತ್ರ. ಈ ಮಂತ್ರವನ್ನ ಹೇಳ್ಕೊಳ್ಳಿ, ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ. ಇನ್ನೊಮ್ಮೆ ಆ ಮಂತ್ರ ಹೇಳ್ತೀನಿ ನೋಡಿ. ಓಂ ಗಣೇಶ ಋಣಂ ಛಿಂದಿ ವರೇಣ್ಯಂ ಹುಂ ಫಟ್ ಸ್ವಾಹ. ಈ ಮಂತ್ರವನ್ನ ಹೇಳ್ಕೊಳ್ಳಿ. ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಂಕಷ್ಟಗಳಿದ್ದರೂ ಕೂಡ ದೂರವಾಗತ್ತೆ. ಹಾಗಾದ್ರೆ ಬೇರೆಯವರು ಹೇಳ್ಕೋಬಾರದಾ ಸ್ವಾಮಿ ಅಂತ ಕೇಳಿದ್ರೆ ಬೇರೆಯವರು ಹೇಳ್ಕೋಬಹುದು. ವೃಷಭ ರಾಶಿಯವರು ನಿಮ್ಮ ಕಷ್ಟಗಳ ದೂರವಾಗೋದಿಕ್ಕೆ, ಯಾಕಂದ್ರೆ ಪಂಚಮದಲ್ಲಿ ಕೇತು ಇದ್ದಾನೆ, ಗುರುಬಲ ಕಡಿಮೆ ಇರ್ತಕ್ಕಂಥದ್ರಿಂದ ಈ ಮಂತ್ರವನ್ನ ಹೇಳ್ಕೊಳ್ಳಿ. ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಿ, ಯಶಸ್ಸಾಗತ್ತೆ, ಜಯವಾಗತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಜಾತಕ ಪರಿಶೀಲನೆ ಇದ್ರೆ ಕೆಳಗಡೆ ನಮ್ಮ ನಂಬರ್ ಇದೆ, ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಫೋನ್ ಮಾಡ್ಕೊಂಡು ಅಡ್ರೆಸ್ ತಗೊಳ್ಳಿ. ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಮಾದಾವರದಲ್ಲಿ, ಅಥವಾ ಫೋನ್ನಲ್ಲಿ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಶುಭವಾಗ್ಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರ್ತಾ ವೃಷಭ ರಾಶಿ 2025 ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗ್ಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.